ಸರ್ಕಾರ ಹೆಂಗೆ ಇರ್ಲಾರ್ದು ಇರುವೆ ಬಿಟ್ಕೊಂಡ್ರು ಹಂಗೆ ಈ ಶೋಕಿ ಮಾಡಕ್ಕೆ ಹೋಗ್ಬಿಟ್ಟು ಇವರು ಮಾಡಿರೋದು ಅದೇ ಕತೆ. ಏನು ಅದೇ ಮಚ್ಚಿಡ್ಕೊಂಡ್ಬಿಟ್ಟು ರೀಲ್ಸ್ ಮಾಡಿದ್ರಲ್ಲ, ಆಹಾ ಹಾ ಹಾ, ಏನು ಶೋಕಿ ಮಾಡಿದ್ರು ಅವಾಗ. ಅದಾದ ನಂತರ ಆದರೂ ಒಂದಿಷ್ಟು ಬೇಲ್ ಸಿಕ್ಕಿತ್ತು, ಅದನ್ನು ಫಾಲೋ ಮಾಡಬೇಕಿತ್ತು ತಾನೆ. ಆ ಪ್ರಕರಣ ಈಗ ಏನಾಗಿದೆ ಅಂತಂದರೆ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರುವಂಥ ಪರಿಸ್ಥಿತಿಗೆ ಬಂದು ತಲುಪಿದೆ. ರಜತ್ಗೆ ಕೋರ್ಟ್ ವಿಧಿಸಿದ್ದ ಷರತ್ತನ್ನು ಉಲ್ಲಂಘನೆ ಮಾಡಿದ್ರು, ಹಾಗಾಗಿ ಈಗ ಜೈಲಿಗೆ ಕಳಿಸಿದ್ದಾರೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ಅಯ್ಯೋ, ಬೇಲ್ ಸಿಕ್ಕಿದ್ದೇ ದೊಡ್ಡದಿತ್ತು. ಬೇಲ್ ಸಿಕ್ಕ ನಂತರವೂ ಈ ರೀತಿಯಾಗಿ ಎರಡನೇ ಆರೋಪಿ ವಿನಯ್ ಗೌಡಗೆ 500 ರೂಪಾಯಿ ದಂಡವನ್ನು ಹಾಕಿದ್ದಾರೆ. ವಾರೆಂಟ್ ರೀಕಾಲ್ ಆಗಿದ್ದರಿಂದ ವಿನಯ್ಗೆ ರಿಲೀಫ್ ಸಿಕ್ಕಿರೋದು. ಬೆಂಗಳೂರಿನ 24ನೇ ACMM ಕೋರ್ಟ್ ಈ ಆದೇಶವನ್ನು ನೀಡಿದೆ ಈಗ. ಸೊ ರಜತ್ಗೆ 14 ದಿನ ನ್ಯಾಯಾಂಗ ಬಂಧನ, ವಿನಯ್ ಗೌಡಗೆ 500 ರೂಪಾಯಿ ದಂಡ. ಎರಡನೇ ಆರೋಪಿ ವಿನಯ್, ಮೊದಲನೇ ಆರೋಪಿ ರಜತ್. 14 ದಿನ ಈಗ ನ್ಯಾಯಾಂಗ ಬಂಧನ ಮಾಡಿದ್ದು ಮಹಾರಾಯ. ಅಷ್ಟು ಕೊಟ್ಟ ಮೇಲೂ ಷರತ್ತನ್ನು ವಿಧಿಸಿದ ಮೇಲೂ ಷರತ್ತನ್ನು ಪಾಲನೆ ಮಾಡೋದಿಲ್ಲ, ನಮಗಿಷ್ಟ ಬಂದಂಗೆ ಇರ್ತೀವಿ. ಆದರೆ ನಂಗೆ ಇನ್ನೂ ಪ್ರಶ್ನೆ ಇದೆ, ಈ ಪೊಲೀಸರು ಒರಿಜಿನಲ್ ಮಚ್ಚನ್ನು ಎಲ್ಲಿಟ್ರೆ ಇನ್ನೂ ಸಿಕ್ಕಿಲ್ಲ ಯಾಕೆ? ನನ್ನ ರಜತ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನನಗೆ ವಾರಂಟಿ ಆಗಿಲ್ಲ, ನಾವಿಬ್ಬರು ಕೂಡ ಚೆನ್ನಾಗಿದ್ದೀವಿ ಅಂತ ವಿನಯ್ ಹೇಳಿದ್ದಾರೆ. ನಿನ್ನೆ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿದ್ದೆ, ರಜತ್ ಜೈಲಿಗೆ ಹೋಗಿದ್ದು ಬೇಸರ ತಂದಿದೆ ಅನ್ನುವಂಥ ಮಾತನ್ನು ವಿನಯ್ ಹೇಳಿರೋದು. ಮತ್ತೆ ಹಿಡ್ಕೊಂಡಾಗ ಯೋಚನೆ ಬರಬೇಕಿತ್ತು. ಪಬ್ಲಿಕ್ ಟಿವಿಗೆ ವಿನಯ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕೇಸಲ್ಲಿ ವಿನಯ್ ಅವರಿಗೆ ಸದ್ಯ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ. ನನ್ನ ಜೊತೆ ಮಾತಾಡಲಿಕ್ಕೆ ವಿನಯ್ ಇದ್ದಾರೆ. ಸರ್, ಮೊದಲನೇದಾಗಿ ಇವತ್ತು ಏನಾಯ್ತು ಆ್ಯಕ್ಚುಲಿ ಕೋರ್ಟ್ ವಿಚಾರದಲ್ಲಿ ಎಡವಿದ್ರಾ ನೀವು? ಸರ್ ಇಲ್ಲ, ಏನೇನು ಡೀಟೇಲ್ಸ್ ಇದೆ ಅದೆಲ್ಲ ನಮ್ಮ ಲಾಯರ್ಸು ನೋಡ್ಕೊಂಡಿದ್ದಾರೆ ಆ್ಯಂಡ್ ಅಪ್ಲಿಕೇಶನ್ ಏನಿತ್ತು ಅದನ್ನು ಹಾಕ್ಕೊಂಡಿದ್ದಾರೆ. ಆ್ಯಂಡ್ ನನಗೆ ಕರೆದ್ರು, ಇವತ್ತು ಕೋರ್ಟಿಗೆ ಬಂದೆ, ಏನು ವಿಚಾರಣೆ ಇತ್ತು ಅದು ಮಾಡಿದ್ರು. ಅದಾದಮೇಲೆ ರಿವೋಕ್ ಆಯಿತು. ಇವಾಗ ನಾನು ವಾಪಸ್ ಶೂಟಿಂಗ್ ಹೋಗ್ತಾ ಇದ್ದೀನಿ. ವಾರೆಂಟ್ ಇಶ್ಯೂ ಆಗೋ ಮಟ್ಟಕ್ಕೆ ಎಳೆದುಕೊಂಡಿದ್ದು ಯಾಕೆ? ಇಲ್ಲ ಇಲ್ಲ, ಅಂದರೆ ವಾರೆಂಟ್ ನನ್ನ ಹೆಸರಿನಲ್ಲಿ ವಾರೆಂಟ್ ಆಗಿರಲಿಲ್ಲ. ಬಿಕಾಸ್ ನನಗೆ ಗೊತ್ತಿರೋ ಪ್ರಕಾರ ಇವಾಗ ನಾನು ಲಾಯರ್ ಹತ್ರ ಮಾತಾಡಿದಾಗ ಅಪ್ಲಿಕೇಶನ್ ಹಾಕಿ ರಿವೋಕ್ ಆಗಿದೆ ಅಂತ ಹೇಳಿದರು ಅಷ್ಟೇ. ವಾರೆಂಟ್ ಆಗಿದೆ, ಇನ್ನೊಂದಾಗಿದೆ, ಅದು ನಾನು ಇವತ್ತು ಸಾಯಂಕಾಲ ಹೋಗಿ ಲಾಯರ್ ಹತ್ರ ಡಿಸ್ಕಸ್ ಮಾಡಬೇಕು. ಯಾಕಂದರೆ ನಮಗಿರುವಂಥ ಮಾಹಿತಿ ಪ್ರಕಾರ ಪೊಲೀಸರು ಕೂಡ ರಜತನನ್ನು ವಶಕ್ಕೆ ಪಡೆದುಕೊಂಡಾದ ನಂತರ ನಿಮಗೂ ಕೂಡ ಕರೆದುಕೊಂಡು ಬರಲಿಕ್ಕೆ ಅಲ್ಲಿ ಬಸವೇಶ್ವರ ನಗರ ಪೊಲೀಸರು ಬಂದಿದ್ದರು ಅನ್ನುವಂಥದ್ದು. ಹಾಗಾಗಿ ಯಾಕೆ ನೀವು ನೇರವಾಗಿ ಕೋರ್ಟಿಗೆ ಬಂದಿರಿ? ಇಲ್ಲ ಸರ್, ನಾನು ಹೊರಗಡೆ ಇದ್ದೆ. ಆ್ಯಂಡ್ ನಿನ್ನೆ ಸಾಯಂಕಾಲ ಕೂಡ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಂದು ಏನು ಹಾಜರಿ ಇದೆ ಅದನ್ನು ಮಾಡ್ಕೊಂಡು ನಾನು ಹೋಗಿದ್ದೆ. ಸೊ ನನಗಿವತ್ತು ಈ ಥರ ಲಾಯರ್ ಫೋನ್ ಮಾಡಿದ್ರು, ಬನ್ನಿ ಅಂತಂದ್ರು, ನಾನು ಬಂದಿದ್ದೀನಿ ಅಷ್ಟೇ ಸರ್. ಸರ್, ಈಗ ಕೋರ್ಟಿಗೆ ಹಾಜರಾಗಿದ್ರಿ, ಏನಾಯಿತು ಸರ್? ಸರ್, ಡೀಟೇಲ್ಸ್ ಎಲ್ಲ ಕೇಸ್ ಬಗ್ಗೆ ನಾನು ಡಿಸ್ಕಸ್ ಮಾಡೋಂಗಿಲ್ಲ. ಬಿಕಾಸ್ ಲಾಗ್ ಒಂದು ರೆಸ್ಪೆಕ್ಟ್ ಇದೆ, ಕೋರ್ಟಿಗೆ ಒಂದು ರೆಸ್ಪೆಕ್ಟ್ ಇದೆ. ಸೊ ಅದನ್ನು ಒಂದು ರೆಸ್ಪೆಕ್ಟ್ ಮಾಡೋಣ ಮ್ಯೂಚುವಲ್ ಆಗಿ. ಆ್ಯಂಡ್ ಏನೇ ಡೀಟೇಲ್ಸ್ ಇದ್ರೂ ನಾನು ನಿಮಗೆ ಲಾಯರ್ ಹತ್ರ ಮಾತಾಡ್ಬಿಟ್ಟು ತಿಳಿಸಿ. ಇರುವಂಥ ಮಾಹಿತಿ ಪ್ರಕಾರ ನಿಮಗೆ ಫೈನ್ ಹಾಕಿ ವಾರೆಂಟ್ ರೀಕಾಲ್ ಮಾಡಲಿಕ್ಕೆ ಎಷ್ಟು ಫೈನ್ ಹಾಕಿ? ಸರ್, ಅದೆಲ್ಲ ಲಾಯರ್ ಹತ್ರ ಇದೆ ಡೀಟೇಲ್ಸು. ಸೊ ನನಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ನಾನು ಅರ್ಜೆಂಟಾಗಿ ಹೊರಟಿದ್ದೆ, ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಪರ್ಸ್ನಲ್ ಆಗಿ ಬರ್ತೀನಿ, ನಾನು ನಿಮ್ಮ ಸ್ಟುಡಿಯೋಗೆ ಬರ್ತೀನಿ, ಮಾತಾಡೋಣ. ಸರ್, ರೀಲ್ಸ್ ಕೇಸ್ ಆಗೋದಕ್ಕಿಂತ ಮುಂಚೆ ನೀವು ರಜತ್ ತುಂಬ ಆತ್ಮೀಯರಾಗಿದ್ರಿ. ಅದಾದಮೇಲೆ ಸ್ವಲ್ಪ ನಿಮ್ಮಲ್ಲಿ ಮುನಿಸು, ಇವತ್ತು ಕೂಡ ಜೊತೆಗಿದ್ರು ಕೂಡ ಇಬ್ಬರು ಕೂಡ ಮಾತಾಡಲಿಲ್ಲ. ಅದೆಲ್ಲ ಒಂದು ಕಡೆ ನಿಮ್ಮ ಮುನಿಸು ಮುಂದುವರೆದಿದೆ ಅಂತ ಇಲ್ಲ ಸರ್, ಆ ಥರ ಏನಿಲ್ಲ. ಅಂದರೆ ಲೈಕ್ ಐ ಸೆಡ್, ಕೋರ್ಟ್ ಅನ್ನೋದು ಒಂದು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ, ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಅಲ್ಲಿ ನಿಂತ್ಕೊಂಡು ನಾವು ಮಾತಾಡ್ಕೊಂಡು ಇರೋದು ಅಷ್ಟು ಉತ್ತಮ ಅಲ್ಲ ಅಂದ್ಬಿಟ್ಟು ಮಾತಾಡಿದ್ವಿ. ಹಾಯಲ್ಲೂ ಆಯಿತು, ಮಾತಾಡ್ಕೊಂಡೇ ಬಂದೆ ನಾನು. ಇವಾಗ ಆ ಥರ ಏನಿಲ್ಲ. ಸಿಟ್ಟಿತ್ತು, ಅದು ಇದ್ದೇ ಇರುತ್ತೆ ಮಾಮೂಲಿ ಫ್ರೆಂಡ್ಸ್ ಮಧ್ಯದಲ್ಲಿ. ಇವಾಗ ಅದ್ರ ಬಗ್ಗೆ ಎಲ್ಲ ಏನು ಡಿಸ್ಕಸ್ ಮಾಡೋ ಅಷ್ಟು ದೊಡ್ಡ ವಿಷಯ ಅಲ್ಲ ಸರ್. ಸರ್, ಒಂದೇ ಕೇಸಲ್ಲಿ ನೀವು ಇವತ್ತು ಆಚೆ ಬಂದ್ರಿ, ಮತ್ತೆ ಅವ್ರು JC ಆದೇಶ ಮಾಡಿದೆ ಕೋರ್ಟು. ಇದಾದಾಗ ಏನು ಅನಿಸುತ್ತೆ? ಸ್ವಲ್ಪ ಬೇಜಾರಾಗತ್ತೆ. ಬಟ್ ಅವರ ವಿಷಯನ ನೀವು ಅವ್ರ ಹತ್ರನೇ ಮಾತಾಡಬೇಕು. ನಾನು ಕಮೆಂಟ್ ಮಾಡೋದಕ್ಕೆ ಐ ಆಮ್ ನಾಟ್ ದ್ಯಾಟ್. ಇದು ವಿನಯ್ ಅವರ ಮಾತು. ಈಗಾಗಲೇ ಈ ಪ್ರಕರಣದಲ್ಲಿ ನಮಗೆ ವಾರೆಂಟ್ ಆಗಿತ್ತು, ಆ ಕಾರಣಕ್ಕಾಗಿ ಕೋರ್ಟ್ಗೆ ಬರಲಿಕ್ಕೆ ಸೂಚನೆ ಕೊಟ್ಟಂಥ ಕಾರಣಕ್ಕಾಗಿ ಇವತ್ತು ನಾನು ಕೋರ್ಟ್ಗೆ ಹಾಜರಾಗಿದ್ದೆ. ಹಾಗಾಗಿ ಕೋರ್ಟ್ ನನಗೆ 500 ರೂಪಾಯಿ ದಂಡವನ್ನು ವಿಧಿಸಿ ವಾರೆಂಟ್ ರೀಕಾಲ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಗೆಳೆತನ ಒಳ್ಳೆಯದನ್ನು ಮಾಡಿಸುತ್ತೆ, ಕೆಟ್ಟದನ್ನು ಮಾಡಿಸುತ್ತೆ. ಬಟ್ ಕೆಟ್ಟದ್ದಾದಾಗ ಜೊತೆಯಾಗಿ ಬಿಡೋದು ಹೇಗೆ? ಜೊತೆಯಾಗಿರ್ತಾರ, ದೂರ ದೂರ ಮಾಡ್ಕೊಳ್ತಾರ. ಬಟ್ ಒಳ್ಳೇದಾದಾಗ ಆವಾಗ ತಲೆಗೆ 2 ಕೊಂಬು ಬರುತ್ತೆ, ಆವಾಗಲೂ ಗೆಳೆತನ ದೂರ ಆಗುತ್ತೆ. 2 ರೀತಿಯಲ್ಲಿದೆ ರೀ ಗೆಳೆತನ. ಹೇಗೆ ಇಟ್ಕೊಳ್ತಾರೆ ಅನ್ನೋದ್ರ ಮೇಲೆ. ಸಹವಾಸದಿಂದ ಕೆಟ್ಟ ಅಂತಾರೆ ಡ್ಯಾಶ್ ಡ್ಯಾಶ್.